ಅದು ನಮಗೂ ಒಬ್ಬ ಅಭಿಮಾನಿಗಳಿಗೆ ಇರೋ ಒಂದು ಸಂಬಂಧ. ಯಾಕಂದ್ರೆ ಅವ್ರಿಗೆ ಗೊತ್ತು ಶಿವಣ್ಣ ಹೇಗಾಗ್ತಾರೆ ಅಂತ. ಅದು ಪ್ರೀತಿ ವಿಶ್ವಾಸ. ಯಾಕಂದ್ರೆ ಪ್ರೀತಿ ವಿಶ್ವಾಸ ಮಧ್ಯೆ ಪಾಲಿಟಿಕ್ಸ್ ಬರಲ್ಲ, ಬಾಂಧವ್ಯ ಯಾವತ್ತೂ ಆಗಿರುತ್ತೆ. ಗೊತ್ತು ಅವ್ರಿಗೆ. ನಮಗೂ ಬೇಜಾರಾಗುತ್ತೆ, ಆದರೆ ಇಲ್ಲ ನಮ್ಮನ್ನು ತಮಾಷೆ ಮಾಡ್ಕೊಂಡು ಬಂದು ಊರಾಯಿತು. ಬಟ್ ನೀವೆಲ್ಲ ಇಲ್ಲಿ ಕಾಯ್ತಾ ಇದ್ದೀರಾ. ಆಮೇಲೆ ಪಾಪ ಯಾರೋ ಈ ಮೀಡಿಯಾದವರು ಸ್ವಲ್ಪ ಕೇಳಿದ್ರು, ಮೈಟ್ಸ್ ಕೇಳಿದ್ರು, ಸಾರಿ ಸರ್ ಸ್ವಲ್ಪ ಟೈಮ್ ಆಗ್ಬಿಡ್ತು ಹೋಗ್ಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ ಅವಾಗಿಂದ, ಟೈಮ್ ಆಗ್ಬಿಡ್ತು ಅಂತ. ಅವ್ರಿಗೂ ಸಾರಿ, ನೀನು ಬೇಜಾರು ಮಾಡ್ಕೊಬೇಡಿ. ಇಲ್ಲಾಂದ್ರೆ ಯಾವ ಮೀಡಿಯಾದಲ್ಲೂ ನಾನು ಹಂಗೆ ಆನ್ಸರ್ ಮಾಡಿದ್ರೆ ಹೋಗಲ್ಲ. ಬಟ್ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದು ಬಂದ್ಬಿಟ್ಟು ದಯವಿಟ್ಟು ಕ್ಷಮೆಗೆ. ಫಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಹಾಗೂ ಇರೋ ಎಲ್ಲ ಮುಖ್ಯಸ್ಥರಿಗೆ. MP ಸೀಟ್ಗೆ ಗೀತನ ಆಯ್ಕೆ ಮಾಡಿದ್ರು, ತುಂಬ ಥ್ಯಾಂಕ್ಸ್. ಯಾಕಂದರೆ ನಮಗೂ ತುಂಬ ಆಸೆ ಇತ್ತು. ಪ್ರೀವಿಯಸ್ ಒಂದು 2014 ಒಂದು ಎಲೆಕ್ಷನ್ ಮಾಡಿದ್ರು, ಅದರಲ್ಲಿ ಸೋತು. ಪರವಾಗಿಲ್ಲ, ಯಾಕಂದರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ. ಸೋತ ಮೇಲೆ ಮನುಷ್ಯ ಎದ್ದೇಳುತ್ತೆ. ಯಾಕಂದರೆ ಸೋಲು ಅನ್ನೋದು ಬರೀ ಒಂದು ಡಿಪಾರ್ಟ್ಮೆಂಟ್ ಇರಲ್ಲ. ವರ್ಲ್ಡ್ ಏನೇನು ಕಾಂಪಿಟೇಷನ್ಸ್ ಇಂದ ಬರುತ್ತೋ, ಅಥ್ಲೆಟಿಕ್ಸ್ ಇರ್ಬೋದು, ರೇಸ್ ಇರ್ಬೋದು, ಒಬ್ಬರು ಕಾಂಪಿಟೇಟರ್ ಇರಲೇಬೇಕು, ಅವ್ರ ಅಗೇನ್ಸ್ಟಾಗಿ ನಾವು ಹೋಗಲೇಬೇಕು, ಗೆಲ್ಲಲೇಬೇಕು, ಇಲ್ಲ ಸೋಲ್ಲೇಬೇಕು. ಈಗ ಒಬ್ಬ ಸೋತಾಗ ಒಬ್ಬ ಗೆಲ್ಲುತ್ತಾಗುತ್ತೆ. ಸೊ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಆವಾಗ ನಮ್ಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ. ಬಂದು ಇವರೆಲ್ಲ ಏನು ಮಾಡ್ತಾರೆ, ಮೊದಲೆಲ್ಲ ಪಾಪ ಅಷ್ಟು ಕಷ್ಟಪಟ್ಟು ನಾವು ಬೇರೆ ಗೋಪಾಲ ಕೃಷ್ಣ ಬಂದು ಭಾಷಣ ಮಾಡೋದು, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಕಿರ್ಚೋದು. ಪಾಪ ಜನಗಳ ಜೊತೆ ಅಲ್ಲ, ಅವ್ರ ಪ್ರಕಾರ ನಾವು ಹೋಗೋದು, ಅವ್ರ ಮನೆ ಕರೆದ ಊಟಕ್ಕೆ ಹೋಗೋದು, ಟೀ ಕುಡಿಯೋದು, ಒಂಥರ ಅದರಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ. ನಮ್ಗೆ ಬೇಜಾರಾದ್ರೆ ಪಾಪ ಇನ್ನೊಬ್ಬರ ಮನೆಗೆ ಹೋಗಿ ತಿಂದಾಗ ಅವ್ರಿಗೆ ಅಪ್ಪ ಶಿವರಾಜ್ ಕುಮಾರ್ ಬಂದ್ರು ಮನೆಗೆ, ಮಧುವರು ಬಂದ್ರು ಮನೆಗೆ, ಗೀತಾ ಅವರು ಬಂದ್ರು ಮನೆಗೆ, ನಮ್ಮ ಮನೆಗೆ ಊಟ ಮಾಡ್ತೀವಿ, ನೀರು ಕೊಡ್ತೀವಿ, ಸಾಕು. ಅದೇ ಪ್ರೀತಿ. ಪೊಲಿಟಿಕ್ಸ್ ಇನ್ನೇನಿಲ್ಲ, ಇದು ಮಾಡ್ತಾ ಇದ್ರೆ ಅದೇ ಕೆಲಸ, ಇನ್ನೇನಿಲ್ಲ. ಇಲ್ಲ ಇದು ಮಾಡ್ತೀವಿ ಅಂತ ಏನು ದುಡ್ಡು ಪೋಸ್ಟ್ ಕೊಡ್ಬೇಕಾಗಿಲ್ಲ. ಏನು ಬೇಕು ಅಂತ ಕೇಳಿದ್ರೆ ಅದು ಮಾಡೋ ಜವಾಬ್ದಾರಿ ನಮಗಿರ್ಬೇಕು. ಅವನ ಪೊಲಿಟಿಷಿಯನ್. ಅದೇನು ಬಂದು ಓದ್ಕೊಂಡು ಇಷ್ಟೆಲ್ಲ ಇದೆ, ಅದನ್ನು ಜನಗಳಿದ್ದವರು, ಪ್ರಜೆಗಳಿದ್ದವರು ಬಂದು ಹೆಂಗ್ ರಾಜರ ಹತ್ರ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಕಷ್ಟಗಳನ್ನ, ಆ ರೀತಿ ಬಂದು ಸರ್ ಹಿಂಗಿದೆ, ಇದಾಗುತ್ತಾ ಇಲ್ವಾ, ಸುಮ್ಮನೆ ಹೇಳ್ಬಿಡ್ಬೇಕು. ಸುಮ್ಮನೆ ಆಗುತ್ತೆ ಇಲ್ಲ, ಭರವಸೆ ಕೊಡೋದು ಆಗಲ್ಲ, ಇಲ್ಲ. ಒಂದು ಸಾಂಗ್ ಇದೆ, ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸ